ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಮಸ್ಕಾರಗಳು. ಪ್ರಿಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ನಾನು ನಿಮ್ಮ ರವಿಕುಮಾರ್ HSC ಮುಳೆ HRK ನವೋದಯ ತರಬೇತಿ ಕೇಂದ್ರದ ತರಬೇತಿದಾರ ಮತ್ತು ಮಾರ್ಗದರ್ಶಕ ಶಿಕ್ಷಕ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈ ದಿನ ಈ ಒಂದು ವಿಡಿಯೋದಲ್ಲಿ ಈ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಕ್ಕ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದು ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ. ಸೊ ನೋಡೋಣ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಏನು ಇದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ನಾನೇನು ಹೇಳೋದಿಲ್ಲ. ಸೊ ವಾಚ್ ದ ವಿಡಿಯೋ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ನಮ್ಮ HRK ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದ್ರ ಮುಖಾಂತರ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ಸಹಕಾರಿಯಾಗಿರಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಟಾಪಿಕ್ಗೆ ಹೋಗೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ವಿಷಯಗಳು ಯಾವ್ಯಾವು, ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬರುವಂತಹ ವಿಷಯಗಳು ಯಾವ್ಯಾವು ಅನ್ನೋದ್ರ ಮೇಲೆ ಇವತ್ತಿನ ಒಂದು ಟಾಪಿಕ್ ಇದೆ ವಿದ್ಯಾರ್ಥಿಗಳೇ. ನೋಡ್ರಿ, ಈ ಒಂದು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನಿಮಗೆ ಮಾನಸಿಕ ಸಾಮರ್ಥ್ಯ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಇದೆ. ಅದನ್ನು ಮೆಂಟಲ್ ಎಬಿಲಿಟಿ ಅಂತೇಳಿ ಕರಿತೀವಿ. ಆ ಒಂದು ಮಾನಸಿಕ ಸಾಮರ್ಥ್ಯದ ಒಂದು ಸಬ್ಜೆಕ್ಟಿನ ಮೇಲೆ ನಿಮಗೆ 40 ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆ 40 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಆನ್ಸರ್ ಬರೆದಿದ್ದೇ ಆಗಿದ್ದಲ್ಲಿ ನಿಮಗೆ 50 ಅಂಕಗಳು ಸಿಗ್ತವೆ. ಅದೇ ರೀತಿ ಗಣಿತ ವಿಷಯ, ಅಂಕಗಣಿತದ ಆಧಾರದ ಮೇಲೆ ನಿಮಗೆ 20 ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಆ 20 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಆನ್ಸರ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ 25 ಅಂಕಗಳು ಸಿಗ್ತವೆ. ಇನ್ನು ಭಾಷಾ ವಿಷಯ ಅಂದರೆ, ನಾವು ಅರ್ಜಿಗಳನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆಯೋ ಆ ಒಂದು ಭಾಷೆಯ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಇಂಗ್ಲೀಷ್ ಮಾಧ್ಯಮದ ಮೂಲಕ ಎಕ್ಸಾಮ್ ಬರೀಲಿಕ್ಕೆ ಅಪೇಕ್ಷೆ ಪಡ್ತಾರೆ, ಮತ್ತು ಕೆಲವರು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಸೊ ಅಂತಹ ಒಂದು ಭಾಷಾ ವಿಷಯದ ಮೂಲಕ ನಿಮಗೆ 20 ಪ್ರಶ್ನೆಗಳಿಗೆ 25 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು. ಅಂದರೆ ಆಯಾ ಒಂದು ರಾಜ್ಯದ ರೀಜನಲ್ ಲ್ಯಾಂಗ್ವೇಜ್ ಅಂತ ಏನು ಕರೀತೀವಲ್ವ, ಅವೆಲ್ಲ ಲ್ಯಾಂಗ್ವೇಜ್ಗಳ ಮೂಲಕ ಒಟ್ಟಾರೆಯಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ಭಾಷಾ ವಿಷಯ ಮತ್ತು ಅಂಕಗಣಿತ ಮತ್ತೊಂದು ಮಾನಸಿಕ ಸಾಮರ್ಥ್ಯ. ಸೊ ಇಷ್ಟೂ ಒಂದು ವಿಷಯಗಳ ಆಧಾರದಲ್ಲಿ ನಮಗೆ 80 ಪ್ರಶ್ನೆಗಳನ್ನು ನೀಡಿ 100 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಮುಗಿತಲ್ವಾ? ಬಹುಶಃ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಒಂದು ಟಾಪಿಕ್ ಏನು ಬರುತ್ತೆ ಅಂತ. ವಿದ್ಯಾರ್ಥಿಗಳೇ, ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಆ ಒಂದು ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ. ಮಾನಸಿಕ ಸಾಮರ್ಥ್ಯ ಅಂದರೆ ಇದು ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ತುಂಬ ಹೊಸದಾಗಿರ್ತಕ್ಕಂಥ ಸಬ್ಜೆಕ್ಟ್. ನಿಮಗೆ ಟೆಸ್ಟ್ಗಳಲ್ಲಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನೀವು ಓದ್ತಕ್ಕಂಥ ಶಾಲೆಗಳಲ್ಲಿ ಈ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಇರೋದೇ ಇಲ್ಲ. ಇದು ನಿಮಗೆ ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಈ ಮಾನಸಿಕ ಸಾಮರ್ಥ್ಯ ಅಂದರೆ ಏನು, ಆ ಮಾನಸಿಕ ಸಾಮರ್ಥ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಅಂತಕ್ಕಂಥ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಿಮಗೆ ಕಾಮನ್ ಆಗಿ. ಸೊ ವಿದ್ಯಾರ್ಥಿಗಳೇ ತಿಳ್ಕೊಡ್ರಿ, ಈ ಮಾನಸಿಕ ಸಾಮರ್ಥ್ಯವನ್ನು ಒಟ್ಟು 10 ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನಲ್ಲಿ ನಿಮಗೆ 10 ವಿಭಾಗಗಳನ್ನಾಗಿ ಮಾಡಿಕೊಡ್ತಾರೆ. ಆ 10 ವಿಭಾಗಗಳಲ್ಲಿ ಮೊದಲನೇ ವಿಭಾಗ ನಿಮಗೆ ನೋಡ್ತಾ ಇದ್ದೀರಾ, ಭಿನ್ನತೆಯ ಚಿತ್ರಗಳು ಅಂತಕ್ಕಂಥದ್ದು. ಅಂದರೆ ಈ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು 5ನೇ ಒಂದು ವರ್ಗಕ್ಕೆ, 5ನೇ ತರಗತಿಗೆ ಆ ಒಂದು ಮೆಂಟಾಲಿಟಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಿಮಗೆ ಅನಲೈಸ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡೋ ಸಲುವಾಗಿ ಎಲ್ಲ ಮಾನಸಿಕ ಸಾಮರ್ಥ್ಯದ ವಿಭಾಗಗಳನ್ನು ಚಿತ್ರರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಂತಂದರೆ ಚಿತ್ರರೂಪದ ಮಾನಸಿಕ ಸಾಮರ್ಥ್ಯನೂ ಇರುತ್ತೆ ಮತ್ತು ಈ ವಾಕ್ಯರೂಪದ ಮಾನಸಿಕ ಸಾಮರ್ಥ್ಯನೂ ಇರುತ್ತೆ. ಆದರೆ ಈ 5ನೇ ತರಗತಿಯ ಒಂದು ಮೆಂಟಾಲಿಟಿಗೆ ಸಂಬಂಧಪಟ್ಟಂತೆ ನಾವು ಚಿತ್ರರೂಪದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಹೋಗ್ತಾನೆ ವಿದ್ಯಾರ್ಥಿಗಳೇ. ಅದನ್ನು 10 ಉಪವಿಭಾಗಗಳನ್ನಾಗಿ ಮಾಡ್ತಾನೆ. ಅದರಲ್ಲಿ 1ನೇ ವಿಭಾಗ ನೋಡೋದಾದರೆ ಭಿನ್ನತೆಯ ಚಿತ್ರಗಳು ಅಂತಕ್ಕಂಥದ್ದು. ಸೊ ಈ ಭಿನ್ನತೆಯ ಚಿತ್ರಗಳಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ಕೊಡ್ತಾನೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದರೆ ನಿಮಗೆ 5 ಅಂಕಗಳು ಸಿಗ್ತವೆ. ಅದೇ ರೀತಿ 2ನೇ ವಿಭಾಗದಲ್ಲಿ ಸಮರೂಪತ್ವದ ಚಿತ್ರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾನೆ. ಆ ಕಾನ್ಸೆಪ್ಟಿಂದ ನಿಮಗೆ 5 ಅಂಕಗಳು ನಿಗದಿಪಡಿಸಿದ್ದಾರೆ. ಅಲ್ಲಿಯೂ ಸಹ ನಿಮಗೆ 4 ಪ್ರಶ್ನೆಗಳನ್ನು ನೀಡಿರ್ತಾನೆ, ಓನ್ಲಿ ಚಿತ್ರರೂಪದ ಪ್ರಶ್ನೆಗಳು.
ಇನ್ನು ಮೂರನೇ ವಿಭಾಗದಲ್ಲಿ ನಿಮಗೆ ಮಾದರಿಯನ್ನು ಪೂರ್ಣಗೊಳಿಸುವುದು. ಈ ಮಾದರಿಯನ್ನು ಪೂರ್ಣಗೊಳಿಸ್ತಕ್ಕಂಥ ವಿಭಾಗದಿಂದನೂ ಸಹ ನಿಮಗೆ 4 ಪ್ರಶ್ನೆಗಳನ್ನು ಕೇಳಿ 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ವಿದ್ಯಾರ್ಥಿಗಳೇ. ಈ 4 ಪ್ರಶ್ನೆ 5 ಅಂಕ ಅಂತಂದರೆ ಪ್ರತಿಯೊಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಬರೆದಿದ್ದೇ ಆಗಿದ್ದಲ್ಲಿ 1.25 1/4 ಅಂಕಗಳು ನಿಮಗೆ ಸಿಗ್ತವೆ. ಒಟ್ಟಾರೆಯಾಗಿ 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಬರೆದಿದ್ದೇ ಆಗಿದ್ದಲ್ಲಿ ನಿಮಗೆ 5 ಅಂಕಗಳು ಸಿಗ್ತವೆ. ಇನ್ನು 4ನೇ ವಿಭಾಗ ಅಂತಂದರೆ ಅದು ಕ್ರಮಬದ್ಧತೆ ಮತ್ತು ನಿರಂತರತೆಯ ಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಭಾಗ. ಅಲ್ಲಿಯೂ ಸಹ ನಿಮಗೆ 4 ಪ್ರಶ್ನೆಗಳನ್ನು ಕೇಳಿ 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಇನ್ನು ಸಂಬಂಧ ರೂಪದ ಚಿತ್ರಗಳು ಅದಾದ ನಂತರ ಈ ಅಪೂರ್ಣಾಕೃತಿಯ 2ನೇ ವಿಭಾಗದ ಚಿತ್ರಗಳಿಗೆ ಸಂಬಂಧಪಟ್ಟಂತೆ 5 ಅಂಕಗಳನ್ನು ನಿಗದಿಪಡಿಸಿ 4 ಅಂಕಗಳನ್ನು ಕೇಳ್ತಾ ಹೋಗ್ತಾರೆ. ಅದೇ ರೀತಿ 7ನೆಯ ಒಂದು ವಿಭಾಗದಲ್ಲಿ ಕನ್ನಡಿ ಪ್ರತಿಬಿಂಬದ ಚಿತ್ರಗಳಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ಕೇಳಿ 5 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಅದೇ ರೀತಿ ಕಾಗದವನ್ನು ಮಡಿಚಿ ಕತ್ತರಿಸಿದಾಗ ಉಂಟಾಗುವ ಚಿತ್ರಗಳು. ಸೊ ಇದು 8ನೇ ವಿಭಾಗದ ಒಂದು ಪಾಠವಾಗಿದೆ. ಆ 8ನೇ ವಿಭಾಗದಲ್ಲಿ ನಿಮಗೂ 4 ಪ್ರಶ್ನೆಗಳನ್ನು ಕೇಳಿ 5 ಅಂಕಗಳನ್ನು ನೀಡ್ತಾರೆ. ಅದೇ ರೀತಿ ಈ 9ನೇ ವಿಭಾಗದಲ್ಲಿ ನಿಮಗೆ ಒದಗಿರುವ ಭಾಗವನ್ನು ಕಂಡುಹಿಡಿಯುವ ಚಿತ್ರಗಳು ಅಥವಾ ಇಂಗ್ಲೀಷ್ ಒಳಗೆ ಇದನ್ನು ಹಿಡನ್ ಫಿಗರ್ಸ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 4 ಪ್ರಶ್ನೆಗಳಿಗೆ 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ 10ನೇ ವಿಭಾಗ ಕೊನೆಯ ವಿಭಾಗದಲ್ಲಿ ನಿಮಗೆ ಕತ್ತರಿಸಿದ ಭಾಗಗಳನ್ನು ಕೂಡಿಸಿದಾಗ ಉಂಟಾಗ್ತಕ್ಕಂಥ ಚಿತ್ರಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆ ಒಂದು ಪ್ರಶ್ನೆಗಳು ನಿಮಗೆ 5 ಅಂಕಗಳನ್ನು ತಂದು ಕೊಡ್ತವೆ ವಿದ್ಯಾರ್ಥಿಗಳೇ. ಈ ಒಂದು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳು ಬರ್ತವೆ. ಆ ವಿಷಯಗಳು ಯಾವ್ಯಾವು ಮತ್ತು ಎಷ್ಟು ಅಂಕಗಳಿಗೆ ಅವುಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ ಒಂದು ಮೂಲಕ ಈ ಒಂದು ಟಾಪಿಕ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಈ ಒಂದು ಸಬ್ಜೆಕ್ಟ್ ವೈಸ್ ಕ್ವಶನ್ಸನ್ನು ನಿಮಗೆ ಕೇಳ್ತಾ ಹೋದಂಗಲ್ಲ, ನಿಮಗೆ ಫಾರ್ ಎಕ್ಸಾಂಪಲ್ ಭಿನ್ನತೆಯ ಚಿತ್ರಗಳ ಬಗ್ಗೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಕ್ಕಂತಹ ಕುತೂಹಲ ಇರಬಹುದು. ಆ ಕುತೂಹಲವು ನಿಮಗೆ ಕಂಪ್ಲೀಟ್ ಆಗಬೇಕು ಅಂತಂದರೆ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ, ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ತರಗತಿಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ವಾಚಿಂಗ್. ಧನ್ಯವಾದಗಳು.